ಸಾಯಿ ವೆಂಕಟ. ನಾನು 10ನೇ ತರಗತಿ ಸ್ಟಾರ್ಟ್ ಆದಾಗಿಂದ ಸಹ ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ಸ್ ಎಲ್ಲರೂ ತುಂಬ ಕೇರ್ ತಗೊಂಡು ನಮಗೆ ಪ್ರತಿಯೊಂದು ವಿಷಯದಲ್ಲಿ ಯಾವುದೇ ಡೌಟ್ ಇದ್ರೂ ಕ್ಲಾರಿಫೈ ಮಾಡ್ತಾ ನಮಗೆ ಗೈಡ್ಲೈನ್ಸ್ ಹೇಳ್ಕೊಡ್ತಾ ಹೇಗಿರಬೇಕು, ಹೇಗೆ ಪ್ರೆಸೆಂಟೇಷನ್ ಇರಬೇಕು, ನಮ್ಮ ನಾಲೆಜ್ನ ನಾವು ಹೇಗೆ ಪ್ರೆಸೆಂಟ್ ಮಾಡಬೇಕು ಎಲ್ಲ ಕೂಡ ಹೇಳ್ಕೊಡ್ತಾ ಪ್ರತಿಯೊಂದು ಸ್ಟೆಪ್ಪಲ್ಲೂ ಸಹ ನಮ್ಮ ಸಪೋರ್ಟಾಗಿ ನಿಂತವರು. ನಮ್ಮ ಪೇರೆಂಟ್ಸು ಸಹ ನಮಗೆ ಅಷ್ಟೇ ಕೇರು ಮತ್ತು ಸಪೋರ್ಟ್ ಕೊಟ್ಟಿರೋದ್ರಿಂದ ಇದು ಪಾಸಿಬಲ್ ಆಯಿತು ಅಂತ ನಾನು ಹೇಳ್ತೀನಿ. ಈ ಅಚೀವ್ಮೆಂಟು ನನಗೆ ಮುಂದೆ ಇನ್ನು ಜಾಸ್ತಿ ಅಚೀವ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಮೋಟಿವೇಶನ್ ಆಗಿರುತ್ತೆ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಳಿಸ್ಕೊಂಡ್ರಲ್ಲ ಬುದ್ಧಿವಂತನ ಮಾತು. ಹೌದು, ಈ ವಿದ್ಯಾರ್ಥಿ ಸಾಯಿ ವೆಂಕಟಜಿ ಪಾವಗಡ ತಾಲೂಕಿನ SSLC ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಂಥ ವಿದ್ಯಾರ್ಥಿ. ಇನ್ನು ಉಷಾ ಕಿರಣ್ CN ಮತ್ತು ರಕ್ಷಿತಾ S ಈ ಮೂವರು ವಿದ್ಯಾರ್ಥಿಗಳನ್ನು ಒಂದೇ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಪಾವಗಡ ಪಟ್ಟಣದ ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಕೇಂದ್ರದಲ್ಲಿ ಶಮೀವೃಕ್ಷ ಅಭಿವೃದ್ಧಿ ಟ್ರಸ್ಟ್ ಮತ್ತು ಎಲ್ಫ್ ಸೊಸೈಟಿ ಸೇವಾ ಟ್ರಸ್ಟ್ ಮತ್ತು ಬ್ರೈಟ್ ಫ್ಯೂಚರ್ ಕಂಪ್ಯೂಟರ್ ಕೇಂದ್ರ ಮತ್ತು ನಳಿನ ಟ್ಯುಟೋರಿಯಲ್ ಸಹಯೋಗದಲ್ಲಿ ಈ ಮೂರು ವಿದ್ಯಾರ್ಥಿಗಳನ್ನು ಒಂದೇ ವೇದಿಕೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರೇಣುಕಮ್ಮ ಮತ್ತು BRC ವೆಂಕಟೇಶಪ್ಪ ಸೇರಿದಂತೆ ಸನ್ಮಾನಿಸಿ ಗೌರವಿಸಲಾಯಿತು. ಅವರು ಯಾವ ರೀತಿ ಓದ್ತಾ ಇದ್ರು, ಅವರು ಹೇಗೆ ಅನ್ನೋದ್ರ ಬಗ್ಗೆ 2 ನಿಮಿಷ ಮೊದಲಿಗೆ ನಮ್ಮ ಸಾಯಿ ವೆಂಕಟಜಿ ಅವರ ತಂದೆ ಮಾತಾಡಬೇಕಾಗಿ ನಮಗೆ ತಾಯಿ మాట్లాడారు. మా అబ్బాయి సాయి వెంకట్ని 10th కాకుండా చిన్నప్పటి నుంచి కూడా ప్రతి సంవత్సరము వాడి సబ్జెక్ట్స్ మీద కేర్ తీసుకొని వాడు ఇంట్రెస్ట్గా కూర్చొని చదివినాడు. ఇంట్రెస్ట్ పెట్టుకుంటే ఏదన్నా అవుతుంది అనే దానికి ఎగ్జాంపుల్ అది. ప్రతి ఇయర్ అంతే, ఫస్ట్ స్టాండర్డ్, సెకండ్ స్టాండర్డ్ ఏదైనా సరే టీచర్స్ అంతే కోఆపరేషన్ చేసినారు స్కూల్లో. ప్రతి టీచర్స్ చిన్నప్పటి నుంచి ఇప్పటి వరకు కూడా వాళ్ళ కోఆపరేషన్ ఉంది. ఇంకా పేరెంట్స్గా మేము కూడా కోఆపరేట్ చేసినాము. అన్ని రకాలుగాను వాడు చదువులో శ్రద్ధ పెట్టుకోవడానికి ఇవన్నీ అయ్యాయని చెప్తూ ఎగ్జాంపుల్ వాడి చెప్తున్నాను. అందరూ ప్రతి ఒక్కరూ కూడా అంతే, ఏదైనా సరే సాధించాలంటే మెయిన్ డెడికేషన్, ఇంట్రెస్ట్ రెండు చూపిస్తే సక్సెస్ అవుతుందనే దానికి మెయిన్ అని చెప్తున్నాను ఎగ్జాంపుల్. నిజంగా నాకు జరిగింది కాబట్టి తల్లిగా సంతోషంగా చెప్తున్నాను ఈ విషయం. ಇನ್ನು ಕಾರ್ಯಕ್ರಮದಲ್ಲಿ ಪ್ರೇರಣಾದಾಯಕ ಮಾತುಗಳು BO ರೇಣುಕಮ್ಮ ಅವರಿಂದ. ಹಾಗಾಗಿ ಪ್ರೌಢಶಾಲಾ ವಿದ್ಯಾರ್ಥಿಯಾಗಿದ್ದ ನಿನ್ನೆ ಅವನು ಇವತ್ತು ಕಾಲೇಜು ವಿದ್ಯಾರ್ಥಿಯಾಗಿ ಒಳ್ಳೆ ರೀತಿಯಲ್ಲಿ ಸಾಕಷ್ಟು ಬದಲಾವಣೆ ನೋಡ್ಬಿಟ್ಟೆ ನಾನು. ಇನ್ನು ನನ್ನ ಹೆಣ್ಮಕ್ಳು ನಿನ್ನೆ ನಮ್ಮ ಮೇಡಮ್ ಅವ್ರ ಮನೆಗೆ ಹೋಗಿದ್ದೆ. ಅದೇ ನಮ್ಮ ಉಷಾ ನೋಡಿ, ಅವಳ ಹೆಸರು ಅದ್ಭುತವಾಗಿದೆ. ಉಷಾ ಯಾರು? ಉಷಾ. ಏನು ಉಷಾ ಅಂದ್ರೆ ಏನು? ಉಷಾ ಅಂದ್ರೆ ಸೂರ್ಯ, ಕಿರಣ ಅಂದ್ರೆ ಸೂರ್ಯನ ಕಿರಣಗಳು, ಬಿಂಬ, ಪ್ರತಿಬಿಂಬ, ಬಿಂಬ. ಅವಳ ಕುಟುಂಬಕ್ಕೆ, ಈ ಸಮಾಜಕ್ಕೆ, ಆ ಶಾಲೆಗೆ, ನಮ್ಮೆಲ್ಲರಿಗೂ ನಾನವೆಂಬ ಸೂರ್ಯನಾಗಿ ಪ್ರತಿಭೆ ಎನ್ನುವಂಥ ಕಿರಣವನ್ನು ಬೀರಿ ಈ ಸಮಾಜಕ್ಕೆ ಒಂದು ಉತ್ತಮ ಸ್ಥಾನವನ್ನು ಕೊಡೋದಕ್ಕೆ 616 ಅಂಕಗಳನ್ನು ಅವರು ಪಡೆದಿದ್ದಾರೆ. ನಮ್ಮ ಸಾಯಿ ಸಾಹೇಬರು 621 ಅಂಕಗಳನ್ನು ಪಡೆದಿದ್ದಾರೆ. ಇನ್ನು ಇನ್ನೊಬ್ಬ ಮಗಳು ರಿಷಿತಾ, ಅವಳನ್ನು ಬೆಳಗ್ಗೆ ನಾನು ಶಾಲೆಗೆ ಭೇಟಿಯಾಗಿ ಅವರಿಗೂ ಸಹ ನಾನು ಗೌರವ ಸಮರ್ಪಣೆಯನ್ನು ಶಾಲಾ ಶಿಕ್ಷಣ ಇಲಾಖೆಯಿಂದ. ಕಟ್ಟಡ ಇಲ್ಲ ಅಂದರೆ ಏನು, ನಮಗೆ ಒಳ್ಳೆಯ ಶಿಕ್ಷಣ ಕೊಟ್ಟಿದೆ ಆದರ್ಶ ಶಾಲೆ ಎಂದು ದ್ವಿತೀಯ ಸ್ಥಾನ ಪಡೆದುಕೊಂಡ ಉಷಾ ಕಿರಣ್ CN ಮಾತನಾಡಿದ್ದಾರೆ. ಅಲ್ಲಿ ಕಟ್ಟಡ ಇಲ್ಲ, ಏನೂ ಇಲ್ಲ ಅಂತ ಇದ್ರು, ಬಟ್ ಎಜುಕೇಷನ್ ತುಂಬ ಚೆನ್ನಾಗಿದೆ. ನನ್ನ ಟೀಚರ್ಸ್ ಎಲ್ಲ ತುಂಬ ಸಪೋರ್ಟಿವ್ ಆಗಿದ್ರು ಫಸ್ಟಿಂದನೂ. ಮತ್ತು ನಮ್ಮ ಪೇರೆಂಟ್ಸು ಅಷ್ಟೇ, ನಾವೇನು ಹೇಳಿದ್ರು ಬುಕ್ಸ್ ಕೊಡಿಸ್ತಾ ಇದ್ರು, ನೀನು ಓದು, ಯಾಕಂದರೆ ನಾವು ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳ್ತಾಯಿದ್ರು. ಮತ್ತು ನನ್ನ ಫ್ಯಾಮಿಲಿ ತುಂಬ ಸಪೋರ್ಟಿವ್ ಇತ್ತು. ಇಟ್ಸ್ ನನ್ನ ಅಚೀವ್ಮೆಂಟ್ಗಿನ್ನ ನನ್ನ ಟೀಚರ್ಸ್, ನನ್ನ ಪೇರೆಂಟ್ಸ್ ಅಚೀವ್ಮೆಂಟ್ ಅಂತ ಹೇಳ್ತೀನಿ. ಮತ್ತು ನಮ್ಮ HM ಸರ್ ಅವಾಗ ಕ್ಲಾಸ್ ರೂಮ್ ಬಂದು ಮೋಟಿವೇಶನ್ ಕೊಡ್ತಾಯಿದ್ರು. ಯಾರು HM ಸರ್? ಯಾರು ಹೆಸರು ಹೇಳು? G ವೆಂಕಟೇಶ್ ಸರ್. ಇವರೇನಾ? ಹೌದು ಸರ್. ಓಕೆ ಹಾಂ. ಹಾಗೂ ನಮ್ಮ BO ಮ್ಯಾಮ್ ಬರ್ತಾಯಿದ್ರು, ಹೇಗೆ ತಗೊಂಡು ಬರ್ಸ್ತಾ ಇದ್ರು ಇದು ಅವಾಗ ಬಂದು ಮೋಟಿವೇಶನ್ ಕೊಡ್ತಾ ಇದ್ರು. ಮತ್ತೆ ಕೆಲವೊಂದು ಕ್ವಶನ್ಸ್ ಕೇಳ್ತಾ ಇದ್ರು. ಮತ್ತೆ ಏನಾದರೂ ತಪ್ಪಿದ್ರೆ ಹೇಳ್ತಾ ಇದ್ರು. ಅದು ತುಂಬ ಹೆಲ್ಪ್ ಆಯಿತು. ಮತ್ತೆ LB ಅವೆಲ್ಲ ಕೊಟ್ಟಿದ್ದು ತುಂಬ ಯೂಸ್ ಆಗಿತ್ತು. ಓಕೆ. ಇನ್ನು ಕೋಟುಗುಡ್ಡದ ಸಹನ ಕಾನ್ವೆಂಟ್ನ ರಿಷಿಕಾ S ತೃತೀಯ ಸ್ಥಾನ ಪಡೆದುಕೊಂಡಿದ್ದು, ಈ ಒಂದು ಕಾರ್ಯಕ್ರಮದಲ್ಲಿ ರಿಷಿಕಾ S ಮಾತನಾಡಿದ್ದು ಹೀಗೆ. ಯಾಕಂದರೆ ನಮ್ಮ ಸ್ಕೂಲಲ್ಲಿ ಒಳ್ಳೆ ಸಂಸ್ಕಾರ ಕಲಿಸ್ತಾರೆ. ನಮಗೆ ಬೇರೆ ಯಾವುದೇ ವಿಷಯದ ಡೌಟ್ ಇದ್ರೂ ಸಮೇತ ಯಾವುದೇ ಸಂದರ್ಭದಲ್ಲಾದರೂ ಹೇಳ್ಬಿಡ್ತಾರೆ.
ಇನ್ನು ಮಕ್ಕಳೊಂದಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರೇಣುಕಮ್ಮ, BRC ವೆಂಕಟೇಶಪ್ಪ ಮತ್ತು ECO ಖಾಜಾ ಹುಸೇನ್ ಅವರನ್ನು ಸಹ ಸನ್ಮಾನಿಸಲಾಯಿತು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಒಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.